ಯೇಸು ಕ್ರಿಸ್ತನು ಪೇತ್ರನನ್ನು ಶಿಷ್ಯನಾಗಿ ಆರಿಸಿಕೊಳ್ಳುವಂಥ ಸಮಯದಲ್ಲಿ ಮೊದಲನೆಯದಾಗಿ ಅವನ ಬಲೆಯು ತುಂಬಿ ಹರಿದು ಹೋಗುವಷ್ಟು ಮಟ್ಟಿಗಿನ ಮೀನುಗಳನ್ನು ಕೊಟ್ಟು ನಂತರ ಅದನ್ನೆಲ್ಲ ಬಿಟ್ಟು ತನ್ನನ್ನು ಹಿಂಬಾಲಿಸುವಂತೆ ಹೇಳಿದನು. ಇದು ಸ್ವಲ್ಪ ಕಷ್ಟ, ಕಾರಣ ಎಲ್ಲವೂ ಕೂಡ ಸಮೃದ್ಧಿಯಾಗಿದೆ, ತುಂಬಿ ತುಳುಕುವಂಥ ಆಶೀರ್ವಾದ ಕಣ್ಣ ಮುಂದೆಯೇ ಇದೆ. ಅದನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದು ಕಷ್ಟವೇ ಸರಿ. ಆದರೆ ಪೇತ್ರನು ದೃಢವಾದ ತೀರ್ಮಾನವನ್ನು ಮಾಡಿ ಯೇಸು ಕ್ರಿಸ್ತನ ಹಿಂದೆ ಹೋದನು. ಅವನ ಜೀವಿತವನ್ನು ದೇವರು ಇನ್ನೂ ವಿಶೇಷವಾಗಿ ಆಶೀರ್ವದಿಸಿ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ಉಪಯೋಗಿಸಿದರು. ನಿಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಮ್ಮೆ ದೇವರು ಎಲ್ಲವನ್ನ ಕೊಟ್ಟು ಅದರ ಮಧ್ಯದಲ್ಲಿ ನೀವು ಆತನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತೀರಾ ಎಂಬುದಾಗಿ ನೋಡುವಂತೆ ಅಪ್ಪಣೆಗಳನ್ನು ಕೊಡುತ್ತಾರೆ, ಕಾರ್ಯಗಳನ್ನು ಹೇಳುತ್ತಾರೆ. ಅದಕ್ಕೆ ಪೂರ್ಣವಾಗಿ ವಿಧೇಯರಾಗಿ ಅದನ್ನು ಮಾಡುವಾಗಲೇ ದೇವರು ನಿಮ್ಮನ್ನು ಮೆಚ್ಚುವಂಥದ್ದು, ನಿಮ್ಮನ್ನು ಅನೇಕರಿಗೆ ಆಶೀರ್ವಾದವಾಗಿ ಉಪಯೋಗಿಸುವಂಥದ್ದು.